ಶಾಂತವಾಗಿರಲು ಕಲಿಯಿರಿ, ಏಕೆಂದರೆ ಮೌನವು ಒಬ್ಬರನ್ನು ಒಳಗೆ ನೋಡಲು ಅನುಮತಿಸುತ್ತದೆ, ಆದರೆ ಪದಗಳು ನಿಮ್ಮನ್ನು ಬಾಹ್ಯ ಜಗತ್ತಿನಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತವೆ. ಮೌನವು ದೌರ್ಬಲ್ಯವಲ್ಲ, ಆದರೆ ಶ್ರೇಷ್ಠತೆಯ ಸಂಕೇತವಾಗಿದೆ. ಸಹಿಸಬಲ್ಲವರು ಸಹ ಮಾತನಾಡಬಹುದು. ನಿಮ್ಮ ಕಾರ್ಯಗಳು ಎಷ್ಟು ಒಳ್ಳೆಯದು ಎಂಬುದರ ಹೊರತಾಗಿಯೂ ಸಮಾಜವು ಯಾವಾಗಲೂ ನಿಮ್ಮ ದುಷ್ಕೃತ್ಯಗಳನ್ನು ನೆನಪಿಸಿಕೊಳ್ಳುತ್ತದೆ. ಆದ್ದರಿಂದ ಜನರು ಏನು ಹೇಳಬಹುದು ಎಂಬುದರ ಕುರಿತು ಚಿಂತಿಸುವುದಕ್ಕಿಂತ ಹೆಚ್ಚಾಗಿ ನಿಮ್ಮ ಕಾರ್ಯಗಳ ಮೇಲೆ ಕೇಂದ್ರೀಕರಿಸುವುದು ಉತ್ತಮ. ಹುಟ್ಟಿದವನಿಗೆ ಸಾವು ಅನಿವಾರ್ಯ, ಸತ್ತವನಿಗೆ ಹುಟ್ಟು ಹಾಗೆ. ಈ ಬಗ್ಗೆ ದುಃಖಿಸುವುದು ವ್ಯರ್ಥ. ಇತರರ ಅಗತ್ಯಗಳನ್ನು ಪೂರೈಸುವವರು ನಿಜವಾಗಿಯೂ ಶ್ರೇಷ್ಠರು ಎಂದು ಗೀತೆ ಹೇಳುತ್ತದೆ. ನೀವು ಮಾಡುವ ಪ್ರತಿಯೊಂದೂ ಕೆಲವು ಫಲಿತಾಂಶಗಳನ್ನು ಹೊಂದಿರುತ್ತದೆ. ಆದ್ದರಿಂದ ಯಾವಾಗಲೂ ಕಾರ್ಯನಿರ್ವಹಿಸುವ ಮೊದಲು ಪರಿಣಾಮಗಳನ್ನು ಪರಿಗಣಿಸಿ. ನಾಳೆಯ ಬಗ್ಗೆ ಚಿಂತಿಸುತ್ತಾ ಇಂದಿನ ಸಮಯವನ್ನು ವ್ಯರ್ಥ ಮಾಡಬೇಡಿ, ಏಕೆಂದರೆ ಇದು ನಿಮ್ಮ ವರ್ತಮಾನವನ್ನು ಮಾತ್ರ ಹಾಳು ಮಾಡುತ್ತದೆ. ಇತರ ಅಭಿಪ್ರಾಯಗಳಿಗಿಂತ ನಿಮ್ಮ ಸ್ವಂತ ಪ್ರಗತಿಗೆ ಹೆಚ್ಚು ಸಮಯವನ್ನು ಕಳೆಯಿರಿ, ಏಕೆಂದರೆ ಎರಡನೆಯದು ಸಮಯವನ್ನು ವ್ಯರ್ಥ ಮಾಡುತ್ತದೆ. ನಿಮ್ಮ ಹಕ್ಕುಗಳಿಗಾಗಿ ಶ್ರಮಿಸಿ, ಆದರೆ ಇತರ ಕಲ್ಯಾಣವನ್ನು ಪರಿಗಣಿಸಿ. ಸಂತೋಷವಾಗಿರುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ, ಏಕೆಂದರೆ ಅವರ ಆಸೆಗಳನ್ನು ಪೂರೈಸಿದ ಅನೇಕ ಜನರು ಇನ್ನೂ ಅತೃಪ್ತರಾಗಿದ್ದಾರೆ. ನಿಮ್ಮ ಮನಸ್ಸನ್ನು ಶಾಂತವಾಗಿಡಲು ಮಲಗುವ ಮುನ್ನ ದೇವರ ನಾಮವನ್ನು ಧ್ಯಾನಿಸಿ ಅಥವಾ ಭಗವದ್ಗೀತೆಯನ್ನು ಓದಿ. ಊಟ ಮಾಡುವಾಗ ದೇವರ ನಾಮವನ್ನು ಧ್ಯಾನಿಸಿ. ಕೂಗುವುದನ್ನು ತಪ್ಪಿಸಿ, ಅಗತ್ಯವಿದ್ದಾಗ ಮಾತ್ರ ಮಾತನಾಡಿ. ಇತರರೊಂದಿಗೆ ನಿಮ್ಮನ್ನು ಹೋಲಿಸಿಕೊಳ್ಳುವುದನ್ನು ತಡೆಯಿರಿ. ಕೆಲವು ನಿಮಿಷಗಳ ಕಾಲ ಆಧ್ಯಾತ್ಮಿಕ ಪಠ್ಯಗಳನ್ನು ಓದಿ ಮತ್ತು ನಿಮ್ಮ ಶಿಕ್ಷಣವನ್ನು ಪಡೆದುಕೊಳ್ಳಿ. ಅದನ್ನು ಅನುಸರಿಸುವ ಬದಲು ಮನಸ್ಸು. ನೀವು ಅದನ್ನು ಹೇಗೆ ನಿಯಂತ್ರಿಸುತ್ತೀರಿ ಎಂಬುದರ ಆಧಾರದ ಮೇಲೆ ನಿಮ್ಮ ಮನಸ್ಸು ನಿಮ್ಮ ಶ್ರೇಷ್ಠ ಸ್ನೇಹಿತ ಅಥವಾ ವೈರಿಯಾಗುತ್ತದೆ. ನಿಮ್ಮ ಮನಸ್ಸು ಉದ್ರೇಕಗೊಂಡಾಗ ಮಾತ್ರ ಸಮಸ್ಯೆಗಳು ನಿಮ್ಮನ್ನು ಸೋಲಿಸುತ್ತವೆ. ನೀವು ಶಾಂತತೆಯನ್ನು ಕಾಪಾಡಿಕೊಂಡರೆ ಅಂತ್ಯವಿಲ್ಲದ ಸಾಧ್ಯತೆಗಳು ಯಾವಾಗಲೂ ಉಳಿಯುತ್ತವೆ. ಇತರರನ್ನು ಅತಿಯಾಗಿ ಅವಲಂಬಿಸಬೇಡಿ, ಏಕೆಂದರೆ ಹತ್ತಿರದವರು ಸಹ ಯಾವಾಗಲೂ ಲಭ್ಯವಿರುವುದಿಲ್ಲ. ನಿಮ್ಮ ಮನಸ್ಸನ್ನು ಶಾಂತಗೊಳಿಸಲು ಧರ್ಮಗ್ರಂಥಗಳನ್ನು ಓದುವುದು, ದೇವರ ನಾಮವನ್ನು ಪಠಿಸುವುದು ಮತ್ತು ನಿಸ್ವಾರ್ಥ ಸೇವೆಯಂತಹ ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿ ತೊಡಗಿಸಿಕೊಳ್ಳಿ. ನಿಜವಾದ ಸಂತೋಷವನ್ನು ಬಯಸುವವರು ದೂರು ನೀಡುವುದನ್ನು ನಿಲ್ಲಿಸಬೇಕು, ಏಕೆಂದರೆ ದೂರುಗಳು ಮನಸ್ಸನ್ನು ದುರ್ಬಲಗೊಳಿಸುತ್ತವೆ ಮತ್ತು ಧನಾತ್ಮಕ ಚಿಂತನೆಯನ್ನು ನಿರ್ಬಂಧಿಸುತ್ತವೆ. ಅನೇಕ ಜೀವನದಲ್ಲಿ ಶಾಂತಿ ಕಾಣೆಯಾಗಿದೆ, ಏಕೆಂದರೆ ಜನರು ಕೇವಲ ಹಣವನ್ನು ಗಳಿಸುವುದರ ಮೇಲೆ ಕೇಂದ್ರೀಕರಿಸುತ್ತಾರೆ ಮತ್ತು ಶಾಂತಿಯನ್ನು ಹುಡುಕುವಲ್ಲಿ ಅಲ್ಲ. ದೇವರು ನಿಮಗೆ ಏನನ್ನೂ ನೀಡಿಲ್ಲ ಎಂದು ನೀವು ಭಾವಿಸಿದಾಗ ಅನೇಕ ಜನರು ಮೂಲಭೂತ ಅವಶ್ಯಕತೆಗಳಿಗಾಗಿ ಸಹ ಕಷ್ಟಪಡುತ್ತಾರೆ ಎಂಬುದನ್ನು ನೆನಪಿಡಿ. ನೀವು ಎಲ್ಲರನ್ನೂ ಸಂತೋಷಪಡಿಸಬಹುದು ಎಂದು ನೀವು ಭಾವಿಸಿದರೆ ಮೊದಲು ನಿಮ್ಮನ್ನು ಸಂತೋಷಪಡಿಸಲು ನೀವು ಮರೆಯಬಹುದು ಎಂಬುದನ್ನು ನೆನಪಿಡಿ. ಪ್ರಾಮಾಣಿಕವಾಗಿ ಸಂಪಾದಿಸದಿದ್ದರೆ ಸಂಪತ್ತು ಅಲ್ಪ. ಹೆಚ್ಚುವರಿ ಸಂಪತ್ತು ಹೆಮ್ಮೆಗೆ ಕಾರಣವಾಗುತ್ತದೆ, ಅದು ಅವನತಿಗೆ ಕಾರಣವಾಗಬಹುದು. ನಿಮ್ಮ ಯಶಸ್ಸು ಅತೃಪ್ತಿ ಮತ್ತು ಅಸಂತೋಷಕ್ಕೆ ಕಾರಣವಾಗಬಾರದು, ಬದಲಾಗಿ ತೃಪ್ತಿ ಮತ್ತು ಸಂತೋಷಕ್ಕಾಗಿ ಶ್ರಮಿಸಿ. ಯಾರೊಬ್ಬರ ಸ್ಥಾನಮಾನವನ್ನು ಅವರ ನೋಟ ಅಥವಾ ಆಸ್ತಿಯಿಂದ ನಿರ್ಣಯಿಸಬೇಡಿ. ನಿಜವಾದ ಸ್ಥಿತಿಯನ್ನು ಪಾತ್ರ, ನಡವಳಿಕೆ ಮತ್ತು ಒಳ್ಳೆಯ ಆಲೋಚನೆಗಳಿಂದ ನಿರ್ಧರಿಸಲಾಗುತ್ತದೆ. ಮೂರ್ಖರು ಇತರರನ್ನು ನೋಡಿ ನಗುತ್ತಾರೆ, ಆದರೆ ಬುದ್ಧಿವಂತರು ತಮ್ಮನ್ನು ತಾವು ನಗುತ್ತಾರೆ. ದೇವರನ್ನು ಮರೆಯುವುದು ಅತೃಪ್ತಿಗೆ ಕಾರಣವಾಗುತ್ತದೆ ಮತ್ತು ಸಂತೋಷ ಅಥವಾ ದುಃಖವು ನಿಮ್ಮ ಆಲೋಚನೆಗಳ ಫಲಿತಾಂಶವಾಗಿದೆ.
ಆಲೋಚನೆಗಳಿಂದ ನಿಮ್ಮನ್ನು ದೂರವಿಡುವುದು ನಿಮ್ಮ ಸಂತೋಷ ಅಥವಾ ದುಃಖದ ಅನುಭವಗಳನ್ನು ಕಡಿಮೆ ಮಾಡುತ್ತದೆ. ಮನಸ್ಸಿನ ಆಲೋಚನೆಗಳು ಧನಾತ್ಮಕ ಅಥವಾ ನಕಾರಾತ್ಮಕವಾಗಿರಲಿ ನಿಮ್ಮ ಜೀವನವನ್ನು ರೂಪಿಸುತ್ತದೆ. ವಸ್ತುಗಳ ನಂತರ ಓಡುವುದನ್ನು ತಪ್ಪಿಸಿ ಮತ್ತು ನಿಮ್ಮ ಸ್ವಂತ ಸಾಮರ್ಥ್ಯಗಳನ್ನು ಸುಧಾರಿಸುವತ್ತ ಗಮನಹರಿಸಿ. ಭವಿಷ್ಯದ ಬಗ್ಗೆ ಚಿಂತಿಸುವುದು ಮತ್ತು ಭೂತಕಾಲದ ಬಗ್ಗೆ ಕೊರಗುವುದು ವರ್ತಮಾನವನ್ನು ಹಾಳು ಮಾಡುತ್ತದೆ. ಇತರ ಯಶಸ್ಸಿನಿಂದ ಸಂತೋಷವಾಗಿರಲು ಕಲಿಯಿರಿ, ಅದು ನಿಮ್ಮನ್ನು ಪ್ರೇರೇಪಿಸುತ್ತದೆ. ಆದರೆ ಅಸೂಯೆ ನಿಮ್ಮ ಮನಸ್ಸಿಗೆ ಮಾತ್ರ ಹಾನಿ ಮಾಡುತ್ತದೆ. ಅದೃಷ್ಟವು ನಿಮ್ಮ ಸ್ವಂತ ಕ್ರಿಯೆಗಳ ಫಲಿತಾಂಶವಾಗಿದೆ ಎಂದು ಒಪ್ಪಿಕೊಳ್ಳಿ ಮತ್ತು ವಿಜಯಗಳಲ್ಲಿ ಹೆಚ್ಚು ಸಂತೋಷಪಡಬೇಡಿ ಅಥವಾ ಸೋಲುಗಳಿಂದ ಹೆಚ್ಚು ದುಃಖಿಸಬೇಡಿ, ಏಕೆಂದರೆ ಎರಡೂ ಜೀವನದ ಪ್ರಯಾಣದ ಭಾಗವಾಗಿದೆ. ನಿಮ್ಮನ್ನು ಸುಧಾರಿಸಲು ನಿಮ್ಮ ದೌರ್ಬಲ್ಯಗಳನ್ನು ಸ್ವೀಕರಿಸಿ. ಜನರ ಸಲಹೆಯನ್ನು ನಂಬಿರಿ, ಅದು ನಿಮಗೆ ಸಂತೋಷವನ್ನು ನೀಡುತ್ತದೆ ಮತ್ತು ನಿಮ್ಮನ್ನು ಗೌರವಿಸುವವರ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿ. ಜೀವನವು ಸ್ವಾಭಾವಿಕವಾಗಿ ಕಷ್ಟಕರವಲ್ಲ, ನಮ್ಮ ನಂಬಿಕೆಯ ಕೊರತೆಯು ಹಾಗೆ ಮಾಡುತ್ತದೆ. ನಿಮ್ಮನ್ನು ಇತರರೊಂದಿಗೆ ಹೋಲಿಸುವುದು ನಿಮ್ಮ ಸ್ವಂತ ಅಸಮರ್ಪಕತೆಯನ್ನು ಮಾತ್ರ ಸಾಬೀತುಪಡಿಸುತ್ತದೆ, ಏಕೆಂದರೆ ಪ್ರತಿಯೊಬ್ಬರೂ ಅವರ ವಿಶಿಷ್ಟ ಗುಣಗಳು ಮತ್ತು ಸಂದರ್ಭಗಳನ್ನು ಹೊಂದಿದ್ದಾರೆ. ಕೆಲವೊಮ್ಮೆ ನೀವು ಕೆಲವು ಸನ್ನಿವೇಶಗಳನ್ನು ಬದಲಾಯಿಸಲು ಸಾಧ್ಯವಾಗದಿರಬಹುದು, ಆದರೆ ಹವಾಮಾನದಂತಹ ಸಂದರ್ಭಗಳು ಬದಲಾಗಬಹುದು ಎಂದು ಭರವಸೆ ಕಳೆದುಕೊಳ್ಳಬೇಡಿ. ಜನರು ತಮ್ಮ ಪ್ರೀತಿ ಪಾತ್ರರ ಮೇಲೆ ಅವಲಂಬಿತರಾಗುವುದಕ್ಕಿಂತ ಹೆಚ್ಚಾಗಿ ಇತರರಿಂದ ಸಲಹೆ ಪಡೆಯುವುದರಿಂದ ಸಂಬಂಧಗಳು ಸಾಮಾನ್ಯವಾಗಿ ವಿಫಲಗೊಳ್ಳುತ್ತವೆ. ಅಪಹಾಸ್ಯದಿಂದಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡುವುದನ್ನು ನಿಲ್ಲಿಸಬೇಡಿ. ಇತರರ ಅಭಿಪ್ರಾಯಗಳು ಅವರ ವೈಯಕ್ತಿಕ ದೃಷ್ಟಿಕೋನಗಳು ಮತ್ತು ನಿಮ್ಮ ಜೀವನಕ್ಕೆ ಸಂಬಂಧಿಸಿಲ್ಲ. ನಿಮ್ಮ ಮನಸ್ಸನ್ನು ಸ್ಪಷ್ಟವಾಗಿರಿಸಲು ದೇವರ ಹೆಸರನ್ನು ಪಠಿಸಿ ಮತ್ತು ಇತರರ ತಪ್ಪುಗಳನ್ನು ಕ್ಷಮಿಸಿ, ಏಕೆಂದರೆ ನಾವು ಸಹ ಅವರಿಂದ ಕ್ಷಮೆಯನ್ನು ಬಯಸುತ್ತೇವೆ. ದೇವರ ಅನುಗ್ರಹ ಯಾವಾಗಲೂ ಇರುತ್ತದೆ, ಆದರೆ ಅದನ್ನು ಸ್ವೀಕರಿಸುವವರು ಮಾತ್ರ ಅದನ್ನು ಅನುಭವಿಸುತ್ತಾರೆ. ವಿಡಿಯೋವನ್ನು ಇಷ್ಟಪಟ್ಟರೆ ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.